ಇದು ಇದು ಅದೇನ ನ್ಯಾಯ ಅಂತಾರಲ್ಲ ಕಾಕ ಇದು ಸರಿಯಲ್ಲ ಸರ್. ಇದು ಅಲ್ಲ, ಇದು ಹಾವೇರಿ ನ್ಯಾಯ. ಅದೇನೋ ಇದು ಬರಲ್ಲ. ಇದು ತಮ್ಮಲ್ಲಿ ಕಾಜಿ ನ್ಯಾಯ ಅಂತ ಇದು ಸದನ ಅವ್ರ ಮೇಲೆ ಸದಸ್ಯರಿಗೆ ಅವಮಾನ ಸದನದಲ್ಲಿ ಕಾಜಿ ನ್ಯಾಯ ಇಲ್ಲಿ ಕರ್ಸಿ ಅವ್ರು ಚೀಮಾರಿ ಹಾಕಿ ಕಾಜಿ ನ್ಯಾಯ. ಈಗ ನೀವೆಲ್ಲ ಶಾಸಕರು ಸರ್ಕಾರಕ್ಕೆ ರೆಸ್ಪಾನ್ಸಿಬಿಲಿಟಿ ಇರಲಿ. ಆಯ್ತು ಟ್ರಾನ್ಸ್ಫರ್ ಮಾಡಿ ಅವಮಾನ. ಮುಂದಿನ ಎನ್ಕ್ವೈರಿ ಅನೌನ್ಸ್ ಮಾಡಿ ಮಾನ್ಯ ಮಂತ್ರಿಗಳೇ. ಮೊದಲು ಟ್ರಾನ್ಸ್ಫರ್ ಮಾಡ್ರಿ, ಆಮೇಲೆ ಆಯ್ತು ಎಲ್ಲ ಕೂತಲ್ಲಿ. ಈಗ ನೀವು ಚರ್ಚೆ ಚಂದ್ರಪ್ಪನವರೇ ಯಾಕೆ ಚರ್ಚೆ ಮಾಡ್ತಾರೆ ಸರ್? ಹರೀಶ್ ಈಗ ನಮ್ಮ ಕ್ಷೇತ್ರ ಕೂಡ ಅಧಿಕಾರಿಗಳು ಯಾಕೆ ಸುಮ್ಮನೆ ಮಾತಾಡ್ತಾರೆ ನೀವು? ಆಯ್ತು ಕೂತಲ್ಲಿ ಸರಿಯಪ್ಪ, ನೀವು ಮಾತಾಡ್ಕೊಂಡು ನೀವು ಕೂತಲ್ಲಿ. ಆಯ್ತು ಸಿದ್ದವರೀಗ ಆಯ್ತು ಕೂತ್ಕೊಳ್ಳಿ, ಸಂಧಾನಕ್ಕೆ ಅವಶ್ಯ ಇಲ್ಲ. ಕುಳಿತುಕೊಳ್ಳಿ. ಕೃಷ್ಣಪ್ಪನವರೇ, ರಾಮಮೂರ್ತಿ ಅವರೇ, ಮಾನ್ಯ ಮಂತ್ರಿಗಳು ಈ ಕಡೆಯಿಂದ ಒಂದ್ ನ್ಯಾಯ ಮಾತಾಡ್ತೀರ, ಆ ಕಡೆಗೆ ಹೋದಾಗ ಒಂದ್ ನ್ಯಾಯ. ಸರಿ, ಈ ಅಧಿಕಾರಿಗೆ ಬೇಕಾ ಇಷ್ಟು ಟೈಮ್ ಯಾಕೆ ನೀವು ವೇಸ್ಟ್ ಮಾಡ್ತೀರಿ? ಯಾಕೆ ಇಷ್ಟು ಟೈಮ್ ವೇಸ್ಟ್ ಮಾಡ್ತೀರಿ? ಅಧಿಕಾರಿಗಳು ಬೇಕಾಗಿ ಶಾಸಕರಾಗಿ ಬಂದಿದ್ದೀವಿ. ರವಿ, ನಾಳೆ ನಿಮಗೂ ಆಗತ್ತೆ. 25 ವರ್ಷ ಸದನದಾಗ ಸರಿ ಮಾಡ್ಬೇಕಲ್ವಾ? ನಿಂತಿದ್ದೀನಿ ನೋಡ್ರಪ್ಪ. ಇಂಥ ಅಧಿಕಾರಿಗಳದ್ದು ಬೋಲ್ಟ್ ನಟ್ಟು ಸರಿ ಮಾಡ್ಬೇಕಲ್ಲ ನೀವು. ಇಲ್ಲ ಅದ್ರ ಆಗೋದಿಲ್ಲ. ಇಮಿಡಿಯೇಟ್ಲಿ ವರ್ಗಬೇಡ್ರಿ. ಬಾಲಕೃಷ್ಣ ಅವರೇ, ಈಗ ಶುಡ್ ಬಿ ಪ್ರೆಸೆಂಟ್ ಸಸ್ಪೆನ್ಸ್. ಆಯ್ತು ಎನ್ಕ್ವೈರಿ ರಾಮಮೂರ್ತಿ. ಈಗ ಕಾಗೆ ಅವರು ಮತ್ತು ಮುತ್ತಿಮೋಡ್ ಅವರು ಅವರಿಗಾದಂತಹ ಅವಮಾನದ ಬಗ್ಗೆ ಇವತ್ತು ಬಹಳ ಲಿಖಿತವಾಗಿ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೇನೆ, ಕುತ್ಕೊಳ್ಳಿ. ಅವ್ರ ಹಕ್ಕ ಆಯ್ತು, ಕುಳಿತುಕೊಳ್ಳಿ. ಆಯ್ತು. ಈಗ ಬಸ್ ನಮ್ಮ ರಾಜು ಕಾಗೆ ಅತ್ಯಂತ ಹಿರಿಯ ಸದಸ್ಯರು ಇದರಲ್ಲಿ, ಮತ್ತೆ ಅದೇ ಸೌಮ್ಯ ಮತ್ತು ಎಲ್ಲಿ ಅವ್ರದ್ದು ಗೌರವ ಇದೆ. ನೂತನ ಅವರು ಕೂಡ ಅಷ್ಟು ಸೌಮ್ಯವಾಗಿದ್ದಾರೆ, ಮುತ್ತಿಮೋಡ್ ಕೂಡ. ಇವತ್ತು ರಾಜು ಕಾಗೆ ಅವರು ರೆವಿನ್ಯೂ ಸೆಕ್ರೆಟರಿ ಅಂತ ಕಟಾರೇರವರು ಅವರಿಗೆ ಮಾಡಿದಂತ ಅವಮಾನದ ಬಗ್ಗೆ ಇವತ್ತು ಅವರು ಪ್ರಸ್ಥಾನ ಮಾಡಿ ನೋವನ್ನು ಇವತ್ತು ವ್ಯಕ್ತಪಡಿಸಿದ್ದಾರೆ. ಮುತ್ತಿಮೋಡ್ ಅವರು ಅವರಿಗೆ ಎಸಿಪಿ ಇಂದ ಒಂದೊಂದು ಅವಮಾನದ ಬಗ್ಗೆ ಕೂಡ ಇವತ್ತು ತಾವೆಲ್ಲ ಮಾತಾಡಿದ್ವಿ. ಒಂದು ನಮ್ಮ ಇಡೀ ಸದಸ್ಯರ, ಯಾಕಂದ್ರೆ ಹೇಳಿದ್ರೆ ಯಾವುದೇ ನಮ್ಮ ಶಾಸಕರಿಗೆ ಇರಲಿ ಯಾರಿಗೆ ಇರಲಿ, ನಾವು ಕೊಡೋ ವೇತನಗಿಂತಲೂ, ನಾವು ಕೊಡೋ TADಗಿಂತಲೂ ಎಷ್ಟೆಲ್ಲ ನಾವು ಸವಲತ್ತು ಕೊಡ್ತೇವೆ, ಎಲ್ಲಕ್ಕಿಂತಲೂ ಅಗತ್ಯವಾಗಿ ಬೇಕಂದ್ರೆ ಗೌರವ ಬೇಕು. ಗೌರವ ಇಸ್ ನಂಬರ್ 1. ಜನ ಗೌರವಗೆ ಅಪೇಕ್ಷೆ ಪಡ್ತಾ ಹೊರತು ಬೇರೆ ಸವಲತ್ತಲ್ಲ ನೆಕ್ಸ್ಟ್. ಆದಾಗ ಇಂಥ ಸಂದರ್ಭದಲ್ಲಿ ಶಾಸಕರಿಗೆ ಆ ಏನು ಕೆಲಸ ನಮ್ಗೆ ಅದು ಗೊತ್ತಿಲ್ಲ, ಹಾಗೆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ. ಆದ್ರೆ ಅದರ ಬಗ್ಗೆ ಕರೆದಾಗ ಮುಂದೆ ಮಾತಾಡುವಂತಹ ಸೌಜನ್ಯ ತೋರದಂತಹ ಅಧಿಕಾರಿಗಳನ್ನು ನಮ್ಗೆ ಯಾರಿಗೂ ಕೂಡ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಫಸ್ಟ್ ಎಲ್ಲ ಅಧಿಕಾರಿಗಳು ಶಾಸಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಗೌರವ ಕೊಡುವಂತ ಕೆಲಸ ಇವತ್ತು ಆಗಬೇಕು. ಅವ್ರಿಗೆ IAS ಅದಕ್ಕಿಂತ ದೊಡ್ಡ ಏನೇ ಕಲ್ತಿದ್ರು ಕೂಡ ಕಲ್ತವ್ರು ಅರ್ಥ ಮಾಡಿಕೊಳ್ಬೇಕು. ಅವರು ಗೌರವ ಕೊಟ್ಟರೆ ಮಾತ್ರ ಅವ್ರಿಗೆ ಕೂಡ ಗೌರವ ರಿಟರ್ನ್ ಸಿಗ್ತದೆ, ಇಲ್ಲ ಅವ್ರಿಗೆ ಕೂಡ ಗೌರವ ಸಿಕ್ಕದಂತ ಪರಿಸ್ಥಿತಿ ಇವತ್ತು ಆಗ್ತದೆ. ಆದ ಕಾರಣ ಈ ಇನ್ಸಿಡೆಂಟ್ ಏನು ಕೆರೆ ಏನು ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಅದರಲ್ಲಿ ಅವನ ಅಧಿಕಾರಿಗಳ ಅದು ಏನಿರ್ಬೋದು ಕರೆಕ್ಟ್ ಇರ್ಬೋದು, ಅಥವಾ ಅಲ್ಲಿ ಇನ್ಸಿಡೆಂಟ್. ಮತ್ತೆ ನಾನು ಹೇಳುವಂತದ್ದು, ಶಾಸಕರು ಕರೆದಾಗ ಮಾತಾಡ್ಬೇಕಂತ ಹೇಳಿದಾಗ ಈ ರೀತಿ ಅವಮಾನ ಮಾಡುದು ಅದು ಇಡೀ ಸದನಕ್ಕೆ ತೋರುವಂತ ಅವಮಾನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಇದನ್ನು ಬಹಳ ಗಂಭೀರವಾಗಿ ನಾವು ಇಡೀ ಸದನ ಸರ್ಕಾರ ನಾವು ಕೂಡ ಪರಿಗಣಿಸ್ತೇವೆ, ಸರ್ಕಾರ ಕೂಡ ಪರಿಗಣಿಸಬೇಕು. ಇದರ ಬಗ್ಗೆ ಈ ಒಂದು ಕ್ರಮ ಮಾತ್ರ ಇದು ಬೇರೆಯವರಿಗೆ ಕೂಡ ಒಂದು ಎಚ್ಚರಿಕೆ ಗಂಟೆ ಕೂಡ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು
ಇಚ್ಛಿಸುವಂತದ್ದು. ಆದ ಕಾರಣ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ನಮ್ಮ ಹಕ್ಕುಚ್ಯುತಿ ಸಮಿತಿಗೆ ಅದನ್ನು ನಾನು ವಹಿಸ್ತೇನೆ.